ನಮಸ್ಕಾರ ಸ್ನೇಹಿತರೆ, ನಾವಿವತ್ತು CA ಇಂಟರ್ನ ಕಂಪನಿ ಲಾ ಅಂಡ್ ಅದರ್ ಲಾ ಸಬ್ಜೆಕ್ಟ್ನ ಚಾಪ್ಟರ್ 9 ಬುಕ್ಸ್ ಆಫ್ ಅಕೌಂಟ್ಸ್. ಈ ಚಾಪ್ಟರ್ನ ಕನ್ನಡದಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಸೆಕ್ಷನ್ 128 ಬುಕ್ಸ್ ಆಫ್ ಅಕೌಂಟ್ಸ್. ಎವ್ರಿ ಕಂಪನಿ ಶೆಲ್ ಕೀಪ್ ಅಂಡ್ ಪ್ರಿಪೇರ್ ಬುಕ್ಸ್ ಆಫ್ ಅಕೌಂಟ್ಸ್. ಅಂದ್ರೆ ಪ್ರತಿ ಕಂಪನಿಯ ಕಡ್ಡಾಯ ಜವಾಬ್ದಾರಿ ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಡ್ಡಾಯವಾಗಿ ಸಿದ್ಧಪಡಿಸಬೇಕು. ಇದನ್ನ ಕಂಪನಿಯ ರಿಜಿಸ್ಟರ್ ಆಫೀಸ್ ನಲ್ಲಿ ಇಡಬೇಕು. ಇದು ಕಂಪನಿಯ ಆರ್ಥಿಕ ಸ್ಥಿತಿ ನೈಜ ಮತ್ತು ನ್ಯಾಯ ಚಿತ್ರಣ ಅಂದ್ರೆ ಟ್ರೂ ಅಂಡ್ ಫೇರ್ ವ್ಯೂ ನ ನೀಡಬೇಕು. ಇದರಲ್ಲಿ ಬ್ರಾಂಚ್ ಆಫೀಸ್ ಅಕೌಂಟ್ಸ್ ಕೂಡ ಸೇರಿರಬೇಕು. ಇದರ ಪ್ರಿನ್ಸಿಪಲ್ ಆಫೀಸ್ ಮತ್ತೆ ಬ್ರಾಂಚ್ ನಲ್ಲಿ ನಡೆದಂತಹ ಎಲ್ಲಾ ವ್ಯವಹಾರದ ಸ್ಪಷ್ಟ ವಿವರಣೆ ಇರಬೇಕು. ಮ್ಯಾನರ್ ಆಫ್ ಕೀಪಿಂಗ್ ಇದನ್ನ ಕಡ್ಡಾಯವಾಗಿ ಅಕ್ರೂವಲ್ ಬೇಸಿಸ್ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ನಲ್ಲೇನೆ ಇಡಬೇಕು. ಪ್ಲೇಸ್ ಆಫ್ ಕೀಪಿಂಗ್ ಬುಕ್ಸ್ ಆಫ್ ಅಕೌಂಟ್ ಸಾಮಾನ್ಯವಾಗಿ ರಿಜಿಸ್ಟರ್ ಆಫೀಸ್ ನಲ್ಲೇ ಇಡಬೇಕು. ಒಂದು ವೇಳೆ ಭಾರತದ ಬೇರೆ ಯಾವುದೇ ಸ್ಥಳದಲ್ಲಿ ಇಡೋದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ ನಿರ್ಧರಿಸಿದ್ರೆ ಆ ನಿರ್ಧಾರವನ್ನ ಕೈಗೊಂಡ 7 ದಿನದ ಒಳಗಾಗಿ ROCಗೆ ಫಾರ್ಮ್ AOC 5 ಮೂಲಕ ಸಂಪೂರ್ಣ ವಿಳಾಸನ ಸಲ್ಲಿಸಬೇಕು. ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಬ್ರಾಂಚಸ್ ವಿದೇಶದಲ್ಲಿರುವ ಅಥವಾ ಭಾರತದ ಹೊರಗಿರುವ ಬ್ರಾಂಚ್ಗಳ ಬುಕ್ಸ್ ಆಫ್ ಅಕೌಂಟ್ಸ್ ನ ಅಲ್ಲೇ ಇಟ್ಟು ಅವುಗಳ ಸರಿಯಾದ ಸಮ್ಮರೈಸ್ ರಿಟರ್ನ್ಸ್ ನಿಯತಕಾಲಿಕವಾಗಿ ಭಾರತದಲ್ಲಿರುವ ಪ್ರಧಾನ ಕಚೇರಿ ಅಂದ್ರೆ ರಿಜಿಸ್ಟರ್ ಆಫೀಸ್ಗೆ ಕಳುಹಿಸಿಕೊಟ್ರೆ ನಿಯಮ ಪಾಲಿಸಿದಂತಾಗತ್ತೆ. ಹೂ ಕ್ಯಾನ್ ಇನ್ಸ್ಪೆಕ್ಟ್ ಭಾರತದಲ್ಲಿರುವ ಬುಕ್ಸ್ ಆಫ್ ಅಕೌಂಟ್ಸ್ ನ ಯಾವುದೇ ಡೈರೆಕ್ಟರ್ ಡ್ಯೂರಿಂಗ್ ದ ಬಿಸ್ನೆಸ್ ಅವರ್ ಇನ್ಸ್ಪೆಕ್ಟ್ ಮಾಡಬಹುದು. ಅದೇ ಭಾರತದ ಹೊರಗಿರುವಂತಹ ಔಟ್ಸೈಡ್ ಇಂಡಿಯಾ ಇರುವಂತಹ ಬುಕ್ಸ್ ಆಫ್ ಅಕೌಂಟ್ಸ್ ನ ಡೈರೆಕ್ಟರ್ ತನಗೆ ಬೇಕಾದ ಮಾಹಿತಿಯ ವಿವರ ಮತ್ತೆ ಸಮಯನ ಕಂಪ್ನಿಗೆ ಲಿಖಿತವಾಗಿ ಬರೆದು ವಿನಂತಿಸಬೇಕು. ಕಂಪನಿಯು ವಿನಂತಿ ಬಂದ 15 ದಿನದ ಒಳಗಾಗಿ ಮಾಹಿತಿನ ನೀಡಬೇಕು. ಈ ಮಾಹಿತಿಯನ್ನ ಡೈರೆಕ್ಟರ್ ಸ್ವತಃ ತಾವೇ ಪರಿಶೀಲಿಸಬೇಕೇ ಹೊರತು ಯಾವುದೇ ಏಜೆಂಟ್ ಅಥವಾ ಅಟಾರ್ನಿ ಮೂಲಕ ನೋಡೋ ಹಾಗಿಲ್ಲ. ಸಬ್ಸಿಡಿಯರಿ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸ್ ಕೇವಲ ಬೋರ್ಡ್ ರೆಸಲ್ಯೂಷನ್ ಮೂಲಕ ಅಧಿಕಾರ ಪಡೆದಂತಹ ವ್ಯಕ್ತಿ ಇದನ್ನ ಇನ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಕಂಪನಿ ಸಿಬ್ಬಂದಿಯ ಜವಾಬ್ದಾರಿಗಳು ಅಧಿಕಾರಿ ಮತ್ತೆ ಉದ್ಯೋಗಿಗಳು ಪರಿಶೀಲನೆಗೆ ಬರುವ ಡೈರೆಕ್ಟರ್ಗೆ ಅಗತ್ಯವಿರುವಂತಹ ಎಲ್ಲ ಸಹಾಯ ಮತ್ತೆ ದಾಖಲೆಗಳು ಅಂದ್ರೆ ಓಚಸ್ ನ ನೀಡಬೇಕು. ಪೀರಿಯಡ್ ಆಫ್ ರಿಟೆನ್ಷನ್ ಕಂಪನಿ ಅಸ್ತಿತ್ವಕ್ಕೆ ಬಂದು 8 ವರ್ಷ ಕಂಪನಿ ಅಸ್ತಿತ್ವಕ್ಕೆ ಬಂದು 8 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿದ್ರೆ ತಕ್ಷಣ ಹಿಂದಿನ ವರ್ಷದ ಕನಿಷ್ಠ 8 ಹಣಕಾಸು ವರ್ಷ ಅಂದ್ರೆ ಫೈನಾನ್ಷಿಯಲ್ ಇಯರ್ನ ದಾಖಲೆಗಳನ್ನ ಇಡಬೇಕು. ಕಂಪನಿ ಅಸ್ತಿತ್ವಕ್ಕೆ ಬಂದು 8 ವರ್ಷಕ್ಕಿಂತ ಕಡಿಮೆ ಆಗಿದ್ರೆ ಸಂಪೂರ್ಣವಾಗಿ ಹಿಂದಿನ ವರ್ಷದ ದಾಖಲೆಗಳನ್ನ ಇಡಬೇಕು. ಇನ್ವೆಸ್ಟಿಗೇಷನ್ ನಡೀತಾ ಇದ್ರೆ ಕೇಂದ್ರ ಸರ್ಕಾರ 8 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ದಾಖಲೆಗಳನ್ನ ಸುರಕ್ಷಿತವಾಗಿ ಇಡೋದಕ್ಕೆ ಆದೇಶ ನೀಡಬಹುದು. ಈ ಫಾರ್ಮ್ ಮೂಲಕ ಡಾಕ್ಯುಮೆಂಟ್ಸ್ ನ ಇಡೋದು. ಈ ಫಾರ್ಮ್ ಮೂಲಕ ಭಾರತದಲ್ಲಿ ಯಾವಾಗಲೂ ಇದು ಅಂದ್ರೆ ಈ ಫಾರ್ಮ್ ಮೂಲಕ ಇಡುವಂತಹ ಡಾಕ್ಯುಮೆಂಟ್ಸ್ ಯಾವಾಗ ಅಕ್ಸೆಸಿಬಲ್ ಇನ್ ಇಂಡಿಯಾ ಭಾರತದಲ್ಲಿ ಲಭ್ಯ ಇರಬೇಕು. ಕಂಪ್ಲೀಟ್ ಅಂಡ್ ಅನ್ಆಲ್ಟರ್ಡ್ ಇರಬೇಕು. ಮಾಹಿತಿ ಸಂಪೂರ್ಣ ಮತ್ತೆ ಬದಲಾಗದೇ ಇರೋ ಹಾಗೆ ಇರಬೇಕು. ಬ್ರಾಂಚ್ ನಿಂದ ಬಂದಂತಹ ಮಾಹಿತಿ ಸುರಕ್ಷಿತವಾಗಿರಬೇಕು. ದಿನನಿತ್ಯದ ಬ್ಯಾಕಪ್ ತೆಗೆದುಕೊಳ್ಳುವಂತಹ ಸರ್ವರ್ ಫಿಸಿಕಲಿ ಲೊಕೇಟೆಡ್ ಇನ್ ಇಂಡಿಯಾದಲ್ಲೇ ಇರಬೇಕು. ಈ ಫಾರ್ಮ್ ನಲ್ಲಿರುವಂತಹ ಡಾಕ್ಯುಮೆಂಟ್ಸ್ ಸಂಗ್ರಹಣೆ ಮತ್ತೆ ಮರುಪಡೆಯುವಿಕೆ ಅಂದ್ರೆ ಸ್ಟೋರೇಜ್ ರಿಟ್ರೈವಲ್ಗೆ ಸರಿಯಾದ ಸಿಸ್ಟಮ್ ಇರಬೇಕು. ಸಾಫ್ಟ್ವೇರ್ನ ನಿಯಮಗಳು ಪ್ರತಿ ವ್ಯವಹಾರದ ಆಡಿಟ್ ಟ್ರಯಲ್ ಇರಬೇಕು. ಅದನ್ನ ಡಿಸೇಬಲ್ ಮಾಡಬಾರದು. ಪ್ರತಿಯೊಂದು ಬದಲಾವಣೆಯ ಎಡಿಟ್ ಲಾಗ್ ಮತ್ತೆ ದಿನಾಂಕದೊಂದಿಗೆ ಕ್ರಿಯೇಟ್ ಆಗಬೇಕು. ಹಾಗಿದ್ರೆ ROCಗೆ ಕೊಡಬೇಕಾಗಿರುವಂತಹ ಮಾಹಿತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಲ್ಲಿಸಬೇಕಾದ್ರೆ ಸರ್ವಿಸ್ ಪ್ರೊವೈಡರ್ನ ಹೆಸರು, IP ಅಡ್ರೆಸ್, ಸರ್ವಿಸ್ ಪ್ರೊವೈಡರ್ನ ಸ್ಥಳ ಮತ್ತೆ ಕ್ಲೌಡ್ ಅಡ್ರೆಸ್ನ ROCಗೆ ತಿಳಿಸಬೇಕಾಗತ್ತೆ. ಏನಾದರೂ ಕಾಂಟ್ರವೆನ್ ಮಾಡಿದ್ರೆ ಇದಕ್ಕಿರುವಂತಹ ಪೆನಲ್ಟಿ. ಇದಕ್ಕೆ ಜವಾಬ್ದಾರರಾಗಿರುವಂತಹ MD, ಓಲ್ ಟೈಮ್ ಡೈರೆಕ್ಟರ್ ಇನ್ ಫಿನಾನ್ಸ್ ಅಂಡ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ ನೇಮಿಸಿದಂತಹ ವ್ಯಕ್ತಿಗೆ ಕನಿಷ್ಠ 5,000ದಿಂದ ಗರಿಷ್ಠ 5 ಲಕ್ಷದವರೆಗೆ ದಂಡವನ್ನು ವಿಧಿಸಬಹುದು. ಸೆಕ್ಷನ್ 129 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪನಿಯ ಆರ್ಥಿಕ ಸ್ಥಿತಿಯ ಟ್ರೂ ಅಂಡ್ ಫೇರ್ ವ್ಯೂ ನೀಡಬೇಕು. ಸೆಕ್ಷನ್ 133 ಅಡಿಯಲ್ಲಿ ಸೂಚಿಸಲಾದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಪಾಲಿಸಬೇಕು. ಕಡ್ಡಾಯವಾಗಿ ಇದು ಸ್ಕೆಡ್ಯೂಲ್ 3 ನಲ್ಲಿ ತಿಳಿಸಲಾದಂತಹ ಫಾರ್ಮ್ಯಾಟ್ ನಲ್ಲಿನೇ ಇರಬೇಕು. ಎಕ್ಸೆಂಪ್ಷನ್ ಇನ್ಶೂರೆನ್ಸ್, ಬ್ಯಾಂಕಿಂಗ್, ಎಲೆಕ್ಟ್ರಿಸಿಟಿ ಕಂಪನಿಗಳು ಮತ್ತೆ ಬೇರೆ ಕಾಯ್ದೆಯಡಿ ಪ್ರತ್ಯೇಕ ಫಾರ್ಮ್ಯಾಟ್ ಹೊಂದಿರುವಂತಹ ಕಂಪನಿಗಳಿಗೆ ಈ ಸಾಮಾನ್ಯ ನಿಯಮ ಅನ್ವಯಿಸುವುದಿಲ್ಲ. ಬೋರ್ಡ್ ಆಫ್ ಡೈರೆಕ್ಟರ್ನ ಜವಾಬ್ದಾರಿ ಪ್ರತಿ ವರ್ಷದ ವಾರ್ಷಿಕ ಮಹಾಸಭೆ ಅಂದ್ರೆ AGM ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಂಡಿಸಬೇಕು. AS ಉಲ್ಲಂಘನೆ ಆದ್ರೆ ಒಂದು ವೇಳೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪಾಲಿಸದಿದ್ರೆ
ಕಂಪನಿಯ ವರದಿಯಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಿಂದ ಆದಂತಹ ಬದಲಾವಣೆ ಡಿವಿಯೇಷನ್ ಏನಾದರೂ ಆದರೆ ಅದಕ್ಕೆ ಕಾರಣ, ಅದರಿಂದ ಆದ ಹಣಕಾಸಿನ ಪರಿಣಾಮ ಫೈನಾನ್ಷಿಯಲ್ ಎಫೆಕ್ಟ್ನ ಸ್ಪಷ್ಟವಾಗಿ ತಿಳಿಸಬೇಕಾಗತ್ತೆ. ಕೇಂದ್ರ ಸರ್ಕಾರದ ವಿನಾಯಿತಿ ಅಧಿಕಾರ ಅಂದರೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಯಾವುದೇ ವರ್ಗದ ಕಂಪನಿಗೆ ಈ ಸೆಕ್ಷನ್ ನಿಯಮಗಳಿಂದ ವಿನಾಯಿತಿನ ನೀಡಬಹುದು. ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಕಂಪನಿಗೆ ಒಂದಕ್ಕಿಂತ ಹೆಚ್ಚು ಸಬ್ಸಿಡರಿ ಅಥವಾ ಅಸೋಸಿಯೇಟ್ ಕಂಪನಿಗಳಿದ್ರೆ ತನ್ನ ಸ್ವಂತ ವರದಿಯೊಂದಿಗೆ ಸ್ಟ್ಯಾಂಡರ್ಲೋನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇವುಗಳ ಏಕೀಕೃತ ವರದಿ ಅಂದರೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಸಿದ್ಧಪಡಿಸಿ ಎಜಿಎಂನಲ್ಲಿ ಮಂಡಿಸಬೇಕು. ಇದು ಸ್ಕೆಡ್ಯೂಲ್ 3 AS ಪ್ರಕಾರನೇ ಇರಬೇಕು. ಇದರೊಂದಿಗೆ ಪ್ರತಿ ಸಬ್ಸಿಡಿಯರಿ ಅಥವಾ ಅಸೋಸಿಯೇಟ್ನ ಪ್ರಮುಖ ಮುಖ್ಯಾಂಶವನ್ನು ಒಳಗೊಂಡಂತಹ ವರದಿನ ಫಾರ್ಮ್ AOC 1 ನಲ್ಲಿ ಅಟ್ಯಾಚ್ ಮಾಡಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಿಂದ ವಿನಾಯಿತಿ ಎಕ್ಸೆಂಪ್ಷನ್ ಫ್ರಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಇದಕ್ಕೆ 3 ಷರತ್ನ ಪೂರ್ಣಗೊಂಡ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾಗಿಲ್ಲ. ಅದು ಮತ್ತೊಂದು ಕಂಪನಿಯ ಸಂಪೂರ್ಣ ಅಥವಾ ಭಾಗಶಃ ಮಾಲೀಕತ್ವದ ಸಬ್ಸಿಡಿಯರಿ ಆಗಿರಬೇಕು ಮತ್ತು ಉಳಿದ ಸದಸ್ಯರು ಇದಕ್ಕೆ ಯಾವುದೇ ಆಕ್ಷೇಪಣೆ ಮಾಡಬಾರದು. ಅದರ ಯಾವುದೇ ಸೆಕ್ಯೂರಿಟಿ ಭಾರತದ ಅಥವಾ ವಿದೇಶದ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರಬಾರದು. ಅದರ ಅಂತಿಮ ಅಥವಾ ಮಧ್ಯಂತರ ಹೋಲ್ಡಿಂಗ್ ಕಂಪನಿಯು ಈಗಾಗಲೇ ROCಗೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಸಲ್ಲಿಸಿರಬೇಕು. ಪೆನಲ್ಟಿ ಫಾರ್ ಕಾಂಟ್ರವೆನ್ಷನ್. ಇದಕ್ಕೆ ಜವಾಬ್ದಾರರಾದಂತಹ MD, WTD ಇನ್ ಫೈನಾನ್ಸ್ ಮತ್ತೆ CFO ಅಥವಾ ಎಲ್ಲಾ ಡೈರೆಕ್ಟರ್ಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 50,000ದಿಂದ 5 ಲಕ್ಷದವರೆಗೆ ದಂಡ ಎರಡನ್ನೂ ಕೂಡ ವಿಧಿಸಬಹುದು. ಸೆಕ್ಷನ್ 129A ಪೀರಿಯಡಿಕಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಸೂಚಿಸುವಂತಹ ನಿರ್ದಿಷ್ಟ ವರ್ಗದ ಅನ್ಲಿಸ್ಟೆಡ್ ಕಂಪನಿಗಳು ನಿಯತಕಾಲಿಕವಾಗಿ ಉದಾಹರಣೆ ಕ್ವಾರ್ಟರ್ಲಿ ಹಣಕಾಸು ಫಲಿತಾಂಶವನ್ನು ಸಿದ್ಧಪಡಿಸಬೇಕು. ಇದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ನಿಂದ ಅನುಮೋದನೆ ಪಡೆದು ನಿಗದಿತ ಅವಧಿ ಮುಗಿದ 30 ದಿನಗಳ ಒಳಗೆ ನಿಯಮಿತ ಫೀಸ್ನೊಂದಿಗೆ ROCಗೆ ಸಲ್ಲಿಸಬೇಕು ಮತ್ತು ಇದರ ಲಿಮಿಟೆಡ್ ಆಡಿಟ್ ರಿವ್ಯೂ ಆಗಿರಬೇಕು. ಸೆಕ್ಷನ್ 130 ರಿಓಪನಿಂಗ್ ಆಫ್ ಅಕೌಂಟ್ಸ್ ಆನ್ ಕೋರ್ಟ್ ಆರ್ ಟ್ರಿಬ್ಯುನಲ್ ಆರ್ಡರ್. ಇದಕ್ಕೆ ಅರ್ಜಿ ಸಲ್ಲಿಸೋರು ಯಾರು? ಸೆಂಟ್ರಲ್ ಗವರ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ, ಸೆಬಿ, ಅದರ್ ಸ್ಟ್ಯಾಚ್ಯುಟರಿ ಬಾಡೀಸ್ ಅಥವಾ ಬೇರೆ ಯಾವುದೇ ಆಥರೈಸ್ಡ್ ಪರ್ಸನ್ ಆಗಿರ್ಬೋದು. ಹಾಗೆ ಹಳೆಯ ಖಾತೆಗಳನ್ನು ಮರುಶೀಲನೆಗೆ ತೆರೆಯೋದಕ್ಕೆ ಅಂದರೆ ರಿಓಪನ್ ಮಾಡೋದಕ್ಕೆ ಕೋರ್ಟ್ ಅಥವಾ NCLT ಆದೇಶಿಸಬಹುದು. ಇದಕ್ಕಿರುವ ಕಂಡೀಷನ್ಸ್: ಹಿಂದಿನ ಅಕೌಂಟ್ಸ್ ವಂಚನೆಯ ರೀತಿಯಲ್ಲಿ ಅಂದರೆ ಫ್ರಾಡ್ಯುಲೆಂಟ್ ಮ್ಯಾನರ್ನಲ್ಲಿ ಸಿದ್ಧಪಡಿಸಲಾಗಿದೆ ಅಂತ ಕಂಡು ಬಂದಾಗ ಅಥವಾ ಕಂಪನಿಯ ವ್ಯವಹಾರ ನಿರ್ವಹಣೆಯಲ್ಲಿ ಸಂಶಯವಿದ್ದಾಗ ಮಾತ್ರ ಈ ಆದೇಶನ ನೀಡಲಾಗುತ್ತೆ. ಆದೇಶ ನೀಡುವುದಕ್ಕಿಂತ ಮುಂಚೆ ಕೋರ್ಟ್ ಅಥವಾ NCLT ಸಂಬಂಧಪಟ್ಟ ಇಲಾಖೆಗೆ ನೋಟಿಸ್ ನೀಡಿ ಅವರ ಅಭಿಪ್ರಾಯವನ್ನು ಪರಿಗಣಿಸಬೇಕು. ಕೇವಲ ತಕ್ಷಣದ ಹಿಂದಿನ 8 ವರ್ಷ ಫೈನಾನ್ಷಿಯಲ್ ಇಯರ್ಸ್ ಲಾಸ್ಟ್ 8 ಫೈನಾನ್ಷಿಯಲ್ ಇಯರ್ಸ್ನ ಅಕೌಂಟ್ಸ್ನ ಮಾತ್ರ ಮರುಪಾವತಿ ಮಾಡಬಹುದು ಅಂದರೆ ರಿಓಪನ್ ಮಾಡಬಹುದು. ಇದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಸೆಕ್ಷನ್ 128 ಅಡಿಯಲ್ಲಿ ಹೆಚ್ಚಿನ ಅವಧಿಗೆ ದಾಖಲೆ ಇಡೋದಕ್ಕೆ ಹೇಳಿದ್ರೆ ಮಾತ್ರ ಆ ಹೆಚ್ಚಿನ ಅವಧಿ ದಾಖಲೆಗಳನ್ನ ತೆರಿಬಹುದು. ಸೆಕ್ಷನ್ 131 ವಾಲಂಟರಿ ರಿವಿಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಬೋರ್ಡ್ ರಿಪೋರ್ಟ್. ಕಂಪನಿಯ ಡೈರೆಕ್ಟರ್ಗೆ ಸೆಕ್ಷನ್ 129 ಅಥವಾ ಸೆಕ್ಷನ್ 134 ಬೋರ್ಡ್ ರಿಪೋರ್ಟ್ನ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಅನ್ಸಿದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಕಳೆದ 3 ವರ್ಷದ 3 ಪ್ರೆಸಿಡೆಂಟ್ ಫೈನಾನ್ಷಿಯಲ್ ಇಯರ್ನ ಸ್ಟೇಟ್ಮೆಂಟ್ನ ತಿದ್ದುಪಡಿ ಮಾಡೋದಕ್ಕೆ NCLTಗೆ ಅರ್ಜಿ ಸಲ್ಲಿಸಬಹುದು. ಇದರ ಮಿತಿ 1 ಹಣಕಾಸು ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಹೀಗೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಿದ್ರೆ ವಿಧಾನ ಹೇಗಪ್ಪ ಅಂದರೆ NCLT ಏನು ಮಾಡುತ್ತೆ? NCLT ಕೇಂದ್ರ ಸರ್ಕಾರ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ನೋಟಿಸ್ನ ನೀಡಿ ಅವರ ಪ್ರತಿಕ್ರಿಯೆಯನ್ನು ಪರಿಗಣಿಸಿ ಆದೇಶನ ನೀಡುತ್ತೆ. NCLT ಆದೇಶದ ಪ್ರತಿಯನ್ನ 14 ದಿನದ ಒಳಗಾಗಿ ROCಗೆ NCLT 1 ಫಾರ್ಮ್ನಲ್ಲಿ ಸಬ್ಮಿಟ್ ಮಾಡಬೇಕು. ಹಾಗೆ AGMನ ಅನುಮೋದನೆ. ತಿದ್ದುಪಡಿ ಮಾಡಿದ ವರದಿನ ಜನರಲ್ ಮೀಟಿಂಗ್ನಲ್ಲಿ ಶೇರ್ ಹೋಲ್ಡರ್ಸ್ ಮುಂದೆ ಮಂಡಿಸಿ ಅವರ ಒಪ್ಪಿಗೆನ ಪಡಿಬೇಕು ಮತ್ತು ಒಪ್ಪಿಗೆ ಸಿಕ್ಕ 30 ದಿನಗಳ ಒಳಗಾಗಿ ROCಗೆ ಸಬ್ಮಿಟ್ ಮಾಡಬೇಕು. ಈ ತಿದ್ದುಪಡಿ ವರದಿಯ ಅರ್ಜಿಯಲ್ಲಿ ಹಳೆ ವರ್ಷದ ವಿವರ, ತಿದ್ದುಪಡಿಗೆ ಕಾರಣ ಇತ್ಯಾದಿಗಳನ್ನ ಸ್ಪಷ್ಟವಾಗಿ ನಮೂದಿಸಬೇಕು. ಇದು ಇಂಗ್ಲಿಷ್ ಮತ್ತು ವರ್ನಾಕ್ಯುಲರ್ ಭಾಷೆಯಲ್ಲಿ ಇರಬೇಕು. ಇದರ ನೋಟಿಸ್ನ ಹಾಗೆ ಪ್ರಕಟಿಸಬೇಕು. ಸೆಕ್ಷನ್ 132 ಕಾನ್ಸ್ಟಿಟ್ಯೂಷನ್ ಆಫ್ ನಫ್ರಾ. ನಫ್ರಾ ಅಂದರೆ ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ರಚಿಸಲ್ಪಟ್ಟಂತಹ ಸ್ವತಂತ್ರ ಸಂಸ್ಥೆಯಾಗಿರುತ್ತೆ. ಹಾಗಿದ್ರೆ ಇದರ ಫಂಕ್ಷನ್ಸ್ನ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರಕ್ಕೆ ಅಕೌಂಟಿಂಗ್ ಮತ್ತು ಆಡಿಟಿಂಗ್ ನೀತಿಗಳ ಬಗ್ಗೆ
ಅಂದರೆ ಪಾಲಿಸಿ ಬಗ್ಗೆ ಶಿಫಾರಸ್ ಮಾಡೋದು, ಆಡಿಟಿಂಗ್ ಮಾನದಂಡಗಳ ಅನುಸರಣೆನ ಮೇಲ್ವಿಚಾರಣೆ ಮಾಡೋದು ಮತ್ತು ಜಾರಿಗೊಳಿಸೋದು, ಅಕೌಂಟಿಂಗ್ ವೃತ್ತಿಯ ಸೇವೆಯ ಗುಣಮಟ್ಟನ ಪರಿಶೀಲಿಸೋದು, ಅಕೌಂಟಿಂಗ್ ಮಾನದಂಡ ಬಗ್ಗೆ ಜಾಗೃತಿ ಮೂಡಿಸೋದು, ಐಸಿಎಐ ಅಥವಾ ಇತರ ಸಂಸ್ಥೆ ಜೊತೆ ಸಹಕರಿಸೋದು. ಕಾಂಪೋಸಿಷನ್ ಆಫ್ ನಫ್ರಾನ ಸಂಯೋಜನೆ. ಚೇರ್ಪರ್ಸನ್ ಅಕೌಂಟಿಂಗ್, ಆಡಿಟಿಂಗ್ ಅಥವಾ ಫೈನಾನ್ಷಿಯಲ್ನಲ್ಲಿ ಪರಿಣಿತಿ ಹೊಂದಿದವರನ್ನ ಮಾತ್ರ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತೆ. ಇತರ ಸದಸ್ಯರು ಗರಿಷ್ಠ 15 ಸದಸ್ಯರು ಪಾರ್ಟ್ ಟೈಮ್ ಆಗಿರ್ಬೋದು ಅಥವಾ ಫುಲ್ ಟೈಮ್ ಇರ್ಬೋದು. ಹಾಗಿದ್ರೆ ಸದಸ್ಯರ ಅರ್ಹತೆ ಏನಪ್ಪಾ ಅಂದ್ರೆ MCA ಜಾಯಿಂಟ್ ಸೆಕ್ರೆಟರಿಯಿಂದ ಕಡಿಮೆ ಇಲ್ಲದಂತಹ ಶ್ರೇಣಿ ಹೊಂದಿರಬೇಕು. ಕ್ಯಾಗ್, RBI, ಸೆಬಿನ ತಲಾ ಒಬ್ಬರು ಪ್ರತಿನಿಧಿಗಳು, ICA ಅಧ್ಯಕ್ಷರು ಮತ್ತು ಇತರ ತಜ್ಞರು ಇದರಲ್ಲಿ ಇರ್ತಾರೆ. ಹಿತಾಸಕ್ತಿಯ ಸಂಘರ್ಷ ನಿಯಮ ಅಂದ್ರೆ ನಫ್ರಾ ಸದಸ್ಯರು ಯಾವುದೇ ಆಡಿಟಿಂಗ್ ಸಂಸ್ಥೆಯೊಂದಿಗೆ ಸಂಬಂಧವನ್ನ ಹೊಂದಿರಬಾರದು ಮತ್ತು ಅವರು ಹುದ್ದೆಯನ್ನ ತೊರೆದ 2 ವರ್ಷಗಳವರೆಗೆ ಯಾವುದೇ ಆಡಿಟಿಂಗ್ ಸಂಸ್ಥೆಯಲ್ಲಿ ಕೆಲಸನ ವಹಿಸಿಕೊಳ್ಬಾರದು. ನಫ್ರಾ ತನಿಖಾ ಅಧಿಕಾರಗಳು ಅಂದ್ರೆ ಪವರ್ ಆಫ್ ನಫ್ರಾ. ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ CA ಸಂಸ್ಥೆಗಳು ಮಾಡುವ ವೃತ್ತಿಪರ ದುರ್ನಡತೆ ಅಂದ್ರೆ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಬಗ್ಗೆ ಸ್ಯೂಮೋಟೋ ತನಿಖೆ ನಡೆಸುವ ಅಧಿಕಾರ ಇದೆ. ನಫ್ರಾ ತನಿಖೆ ಆರಂಭಿಸಿದ್ರೆ ಬೇರೆ ಯಾವುದೇ ಸಂಸ್ಥೆ ಇನ್ಕ್ಲೂಡಿಂಗ್ ICAI ಈ ವಿಷಯದಲ್ಲಿ ತನಿಖೆ ನಡೆಸುವಂತಿಲ್ಲ. ಇದಕ್ಕೆ ಸಿವಿಲ್ ಕೋರ್ಟ್ನಷ್ಟೇ ಅಧಿಕಾರ ಇರುತ್ತೆ. ಇಂಪೋಸಿಂಗ್ ಪೆನಲ್ಟಿ. ಇಂಡಿವಿಜುವಲ್ CAಗೆ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ ತಾವು ಪಡೆದ ಫೀಸ್ನ 5 ಪಟ್ಟು ಇರುತ್ತೆ. ಆಡಿಟ್ ಫರ್ಮ್ಗಾದ್ರೆ ಕನಿಷ್ಠ 5 ಲಕ್ಷದಿಂದ ಗರಿಷ್ಠ ತಾವು ಪಡೆದ ಫೀಸ್ನ 10 ಪಟ್ಟು. ಡಿಬಾರಿಂಗ್. ತಪ್ಪು ಏನಾದರೂ ಸಾಬೀತಾದರೆ 6 ತಿಂಗಳಿಂದ ಗರಿಷ್ಠ 10 ವರ್ಷದವರೆಗೆ ಆಡಿಟರ್ ಆಗಿ ಅಥವಾ ಇಂಟರ್ನಲ್ ಆಡಿಟರ್ ಆಗಿ ಕಾರ್ಯನಿರ್ವಹಿಸದಂತೆ ನಿಷೇಧನ ಹೇರಬಹುದು. ಅಪೀಲ್. ನಫ್ರಾ ಆದೇಶದ ವಿರುದ್ಧ ಬಾಧಿತ ವ್ಯಕ್ತಿಗಳು NCLTಗೆ ಅಂದರೆ ಅಪೆಲೇಟ್ ಟ್ರಿಬ್ಯುನಲ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಯಾವ ಕಂಪನಿಗಳು ನಫ್ರಾ ವ್ಯಾಪ್ತಿಗೆ ಬರ್ತವೆ ಅಂದರೆ ಎಲ್ಲ ಲಿಸ್ಟೆಡ್ ಕಂಪನಿಗಳು, ಹಾಗೆ ಈಗ ನಾನು ಹೇಳುವಂತಹ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿಗಳು. ಯಾವೆಲ್ಲ ಅನ್ಲಿಸ್ಟ್ ಪಬ್ಲಿಕ್ ಕಂಪನಿಗಳು ಅಂದರೆ ಪೇಯ್ಡ್ ಅಪ್ ಕ್ಯಾಪಿಟಲ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿರುವಂಥದ್ದು, ಆರ್ ಅವರ ಆನ್ಯುಯಲ್ ಟರ್ನ್ ಓವರ್ 1000 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು, ಅಥವಾ ಅವರ ಬಾರೋಯಿಂಗ್ಸ್, ಡಿಬೆಂಚರ್ಸ್, ಡೆಪಾಸಿಟ್ 500 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಹಿಂದಿನ ವರ್ಷದ 31 ಮಾರ್ಚ್ವರೆಗೆ. ಸೊ ಇನ್ಶೂರೆನ್ಸ್ ಬ್ಯಾಂಕಿಂಗ್, ವಿದ್ಯುತ್ ಕಂಪನಿಗಳು, ಸಾರ್ವಜನಿಕ ಹಿತಾಸಕ್ತಿಯುಳ್ಳ ಕಂಪನಿಗಳು, ಭಾರತದ ಹೊರಗಿರುವಂತಹ ಸಬ್ಸಿಡಿಯರಿ, ಅಸೋಸಿಯೇಟ್ ಕಂಪನಿಯ ಆದಾಯ ಅಥವಾ ನೆಟ್ವರ್ತ್ ಭಾರತೀಯ ಹೋಲ್ಡಿಂಗ್ ಕಂಪನಿಯ 20%ಗಿಂತ ಹೆಚ್ಚಿದ್ರೆ ಅದು ಕೂಡ ನಫ್ರಾಗೆ ಸೇರುತ್ತೆ. ಹಾಗಿದ್ರೆ ನಫ್ರಾ ಖಾತೆಗಳು ಇದರ ಅಕೌಂಟ್ಸ್ ಮತ್ತೆ ಕೇಂದ್ರ ಸರ್ಕಾರದ ಸಮಾಲೋಚನೆಯೊಂದಿಗೆ ಕ್ಯಾಗ್ ನಿಯಮದಂತೆ ಇಡಬೇಕು ಮತ್ತೆ ಇದರ ವಾರ್ಷಿಕ ವರದಿಯನ್ನು ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಸೆಕ್ಷನ್ 133 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ICAI ಶಿಫಾರಸು ಮಾಡಿದ ನಫ್ರಾ ಪರಿಶೀಲಿಸಿದ ಅಕೌಂಟಿಂಗ್ ಮಾನದಂಡಗಳನ್ನ ಅಂದರೆ AS ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗೆ ಕಡ್ಡಾಯವಾಗಿ ಪಾಲಿಸೋದಕ್ಕೆ ಸೂಚಿಸುತ್ತೆ. ನಫ್ರಾ ವರದಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಪಾರ್ಲಿಮೆಂಟ್ ಮುಂದೆ ಮಂಡಿಸಬೇಕು. ಸೆಕ್ಷನ್ 134 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬೋರ್ಡ್ ರಿಪೋರ್ಟ್ ಎಕ್ಸೆಟ್ರಾ. ಸೈನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಡ್ಡಾಯವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ ಇದನ್ನು ಅನುಮೋದಿಸಬೇಕು. ಬೋರ್ಡ್ ಆಫ್ ಡೈರೆಕ್ಟರ್ ಪರವಾಗಿ ಸಹಿ ಮಾಡೋರು ಯಾರು? ಕಂಪನಿಯ ಚೇರ್ಪರ್ಸನ್. ಇವರು ಬೋರ್ಡ್ ಇದಕ್ಕೆ ಅಧಿಕಾರವನ್ನು ನೀಡಿದ್ರೆ ಕಂಪನಿಯ ಚೇರ್ಪರ್ಸನ್ ಅಥವಾ ಇಬ್ಬರು ಡೈರೆಕ್ಟರ್, ಅದರಲ್ಲಿ ಒಬ್ಬರು ಕಂಪಲ್ಸರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇರಬೇಕು. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ರೆ ಕಂಪಲ್ಸರಿ ಅವರು ಕೂಡ ಸೈನ್ ಮಾಡಬೇಕು. ಮತ್ತು ಕಂಪನಿಯ CEO, CFO, ಕಂಪನಿ ಸೆಕ್ರೆಟರಿ. 1% ಕಂಪ್ನಿಗಾದ್ರೆ ಕೇವಲ ಒಬ್ಬ ಡೈರೆಕ್ಟರ್ ಇದ್ರು ಅವರೇ ಸೈನ್ ಮಾಡಿದ್ರೆ ಸಾಕು. ಆಡಿಟರ್ಗೆ ಸಲ್ಲಿಸುವ ಮುಂಚೆ ಈ ಸೈನ್ನ ಪ್ರಕ್ರಿಯೆ ಮುಗಿಬೇಕು. ಆಡಿಟರ್ ರಿಪೋರ್ಟ್ ಮತ್ತೆ ಬೋರ್ಡ್ ರಿಪೋರ್ಟ್ ಪ್ರತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆ ಅಟ್ಯಾಚ್ ಮಾಡಬೇಕು. ಬೋರ್ಡ್ ರಿಪೋರ್ಟ್ನ ಮುಖ್ಯಾಂಶ ಅಂದರೆ ಮುಖ್ಯವಾಗಿರಬೇಕಾದಂತಹ ಅಂಶಗಳು. ಸೊ ಬೋರ್ಡ್ ಮೀಟಿಂಗ್ ಕೌಂಟ್, ಬೋರ್ಡ್ ಮೀಟಿಂಗ್ನ ಸಂಖ್ಯೆಗಳಿರಬೇಕು. ಕಂಪನಿ ಮುಚ್ಚದೆ ಮುಂದುವರಿಯುವ ಸ್ಥಿತಿಗೆ ಗೋಯಿಂಗ್ ಕನ್ಸರ್ನ್ಗೆ ಧಕ್ಕೆ ತರುವಂತಹ ಕೋರ್ಟ್ ಅಥವಾ ರೆಗ್ಯುಲೇಟರ್ನ ಆದೇಶಗಳು. ಆನ್ಯುಯಲ್ ರಿಟರ್ನ್ ವೆಬ್ ಅಡ್ರೆಸ್. ರಿಪೋರ್ಟೆಡ್ ಫ್ರಾಡ್ ಬೈ ಆಡಿಟರ್ ವರದಿ ಮಾಡಿದ ವಂಚನೆಗಳೇನಾದರೂ ಇದ್ರೆ ಅದನ್ನ. ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ಮೆಂಟ್. ವರ್ಷದಲ್ಲಿ ರಾಜೀನಾಮೆ ನೀಡಿದ ಅಥವಾ ನೇಮಕಗೊಂಡಂತಹ ಡೈರೆಕ್ಟರ್ಸ್, ಆಡಿಟರ್ ಕಮೆಂಟ್ಗಳಿಗೆ ಬೋರ್ಡ್ ನೀಡುವಂತಹ ಎಕ್ಸ್ಪ್ಲನೇಷನ್. ರಿಲೇಟೆಡ್ ಪಾರ್ಟೀಸ್. ಫಾರ್ಮ್ AOC 2ನ ವಿವರಗಳು.
ಆರ್ಗನೈಸೇಷನ್ ಸ್ಟೇಟ್ ಆಫ್ ಅಫೇರ್ಸ್, ಹಣಕಾಸು ವರ್ಷ ಮುಗಿದ ನಂತರ ವ್ಯವಹಾರ ರೂಪದಲ್ಲಿ ಆದಂತಹ ಬದಲಾವಣೆಗಳು, ಹಣಕಾಸಿನ ಸಾರಾಂಶ ಅಥವಾ ಮುಖ್ಯಾಂಶ ಅಂದರೆ ಫೈನಾನ್ಷಿಯಲ್ ಸಮ್ಮರಿ. ಸೊ ಒಪಿಸಿ ಕಂಪ್ನಿಲಿ ಬೋರ್ಡ್ ರಿಪೋರ್ಟ್ ಅಂದರೆ ಆಡಿಟರ್ ನೀಡಿದ ನೆಗೆಟಿವ್ ಕಮೆಂಟ್ಗಳಿಗೆ ಬೋರ್ಡ್ ನೀಡುವಂತಹ ಸ್ಪಷ್ಟವಾದ ವಿವರಣೆ ಆಗಿರುತ್ತೆ. ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಸ್ಟೇಟ್ಮೆಂಟ್. ಸೊ ಆನ್ಯುಯಲ್ ಅಕೌಂಟ್ಸ್ ಸಿದ್ಧಪಡಿಸಿದ ಅಂದರೆ ಆನ್ಯುಯಲ್ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದೆಯಲ್ಲ ಅದನ್ನ ಸಿದ್ಧಪಡಿಸುವಾಗ ಅನ್ವಯವಾಗುವಂತಹ ಎಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಪಾಲಿಸಲಾಗಿದೆ. ಸರಿಯಾದ ಅಕೌಂಟಿಂಗ್ ನೀತಿಗಳನ್ನು ನಿರಂತರವಾಗಿ ಬಳಸಲಾಗಿದೆ. ಕಂಪನಿಯ ಆಸ್ತಿಯ ರಕ್ಷಣೆ, ವಂಚನೆ ಮತ್ತು ಅಕ್ರಮಗಳ ತಡೆಗಟ್ಟುವಿಕೆಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆನ್ಯುಯಲ್ ರಿಟರ್ನ್ ಗೋಯಿಂಗ್ ಕನ್ಸರ್ನ್ ಬೇಸಿಸ್ ಮೇಲೆ ಸಿದ್ಧಪಡಿಸಲಾಗಿದೆ. ಆಂತರಿಕ ಹಣಕಾಸು ನಿಯಂತ್ರಣ ಸಮರ್ಪಕವಾಗಿದೆ ಮತ್ತು ಕಾರ್ಯನಿರ್ವಹಿಸ್ತಾ ಇದೆ. ಈ ಎಲ್ಲ ಅನ್ವಯವಾಗುವ ಆಕ್ಟ್ಗಳನ್ನು ಪಾಲಿಸಲು ಸೂಕ್ತ ವ್ಯವಸ್ಥೆ ಇದೆ. ಚೇರ್ಪರ್ಸನ್ ಅಥವಾ ಇಬ್ಬರು ಡೈರೆಕ್ಟರ್ ಇನ್ಕ್ಲೂಡಿಂಗ್ ಇದರಲ್ಲಿ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್, ಒಪಿಸಿಲಿ ಒಬ್ಬ ಡೈರೆಕ್ಟರ್ ಇದ್ರೆ ಇವರು ಬೋರ್ಡ್ ರಿಪೋರ್ಟ್ಗೆ ಸೈನ್ ಮಾಡಬೇಕು. ಏನಾದರೂ ನಿಯಮ ಉಲ್ಲಂಘನೆ ಆದರೆ ಪೆನಲ್ಟಿ, ಕಂಪ್ನಿಗೆ 3 ಲಕ್ಷ, ಹಾಗೆ ಆಫೀಸರ್ ಇನ್ ಡಿಫಾಲ್ಟ್ 50,000 rupees. ರೈಟ್ ಆಫ್ ಮೆಂಬರ್ ಟು ಕಾಪೀಸ್ ಆಫ್ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸೆಕ್ಷನ್ 136. ಸೊ ಎಜಿಎಂ ಮುಂಚಿತವಾಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬೋರ್ಡ್ ರಿಪೋರ್ಟ್, ಆಡಿಟ್ ರಿಪೋರ್ಟ್ ಎಲ್ಲ ಲಗತ್ತುಗಳನ್ನು ಕೆಳಗಿನವರಿಗೆ ಕಡ್ಡಾಯವಾಗಿ ಸಬ್ಮಿಟ್ ಮಾಡಬೇಕು. ಯಾರ್ಯಾರಿಗೆ ಅಂದರೆ ಎವ್ರಿ ಮೆಂಬರ್, ಟ್ರಸ್ಟಿ ಫಾರ್ ಡಿಬೆಂಚರ್ ಹೋಲ್ಡರ್, ಇತರ ಎಲ್ಲ ಅರ್ಹ ವ್ಯಕ್ತಿಗಳಿಗೆ ಸಬ್ಮಿಟ್ ಮಾಡಬೇಕು ಎಜಿಎಂಗಿಂತ ಮುಂಚೆ. ಹಾಗಿದ್ರೆ ಸಮಯದ ಮಿತಿ. ಎಜಿಎಂ ಸಭೆ ನಡೆಯೋದಕ್ಕಿಂತ ಕನಿಷ್ಠ 21 ದಿನಗಳ ಮುಂಚಿತವಾಗಿ ಕಳಿಸಬೇಕು. ಶಾರ್ಟರ್ ನೋಟಿಸ್ 21 ದಿನಕ್ಕಿಂತ ಕಡಿಮೆ ಅವಧಿಯ ನೋಟಿಸ್. ಇಲ್ಲಿ ಸದಸ್ಯರು ಒಪ್ಪಿಗೆ ನೀಡಿದ್ರೆ 21 ದಿನಕ್ಕಿಂತ ಮುಂಚಿತವಾಗಿಯೂ ಕೂಡ ಸಭೆಯನ್ನು ಕರೀಬಹುದು. ಪೇಡ್ ಯಾರು ಸದಸ್ಯರು ಅಂದರೆ ಪೇಡ್ ಶೇರ್ ಕ್ಯಾಪಿಟಲ್ ಹೊಂದಿರುವಂತಹ 95% ಪೇಡ್ ಶೇರ್ ಕ್ಯಾಪಿಟಲ್ ಹೊಂದಿರುವಂಥವರ ಒಪ್ಪಿಗೆಯನ್ನು ಇಲ್ಲಿ ಪಡಿಬೇಕು. ಅಲ್ಲಿ ಶೇರ್ ಕ್ಯಾಪಿಟಲ್ ಇಲ್ಲ ಅಂತ ಹೇಳಿದ್ರೆ ಟೋಟಲ್ ವೋಟಿಂಗ್ ಪವರ್ ಹೊಂದಿರುವಂತಹ 95% ಒಪ್ಪಿಗೆಯನ್ನು ನೀಡಬೇಕು. ಹಾಗಿದ್ರೆ ಮೋಡ್ಸ್ ಆಫ್ ಸೆಂಡಿಂಗ್ ನೋಟಿಸಸ್. ಲಿಸ್ಟೆಡ್ ಕಂಪನಿಗಳು ಅಥವಾ 1 ಕೋಟಿಗಿಂತ ಹೆಚ್ಚು ನೆಟ್ವರ್ಕ್ ಹಾಗೂ 10 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಇರುವಂತಹ ಪಬ್ಲಿಕ್ ಕಂಪನಿಗಳು, ಡಿಮ್ಯಾಟ್ ಷೇರು ಹೋಲ್ಡರ್ಗೆ ಅಥವಾ ಇಮೇಲ್ ರಿಜಿಸ್ಟರ್ ಆಗಿರುವವರಿಗೆ ಇ ಮೋಡ್ ಮೂಲಕ ಕಳಿಸಬೇಕು. ಇಮೇಲ್ ಇಲ್ಲದೆ ಇ ಮೋಡ್ ಒಪ್ಪಿಗೆ ನೀಡಿದವರಿಗೆ ಇ ಮೋಡ್ ಮೂಲಕ ಇತರರಿಗೆ ಫಿಸಿಕಲ್ ಕಾಪಿನ ಕಳಿಸಬೇಕು. ಹಾಗೆ ಇತರ ಕಂಪನಿಗಳಿಗೆ ಇ ಮೋಡ್ ಅಥವಾ ಫಿಸಿಕಲ್ ಕಾಪಿನ ಕಳಿಸಬೇಕಾಗತ್ತೆ. ಲಿಸ್ಟೆಡ್ ಕಂಪನಿಯ ಪ್ರಮುಖ ನಿಯಮ. ಎಜಿಎಂಗೆ 21 ದಿನ ಮುಂಚಿತವಾಗಿ ಆಫೀಸ್ ಅಥವಾ ಉಚಿತ ತಪಾಸಣೆ ಅವಕಾಶ ನೀಡಿದರೆ ಸದಸ್ಯರಿಗೆ ಕೇವಲ ಪ್ರಮುಖ ಮುಖ್ಯಾಂಶಗಳಿರುವಂತಹ ಫಾರ್ಮ್ ಎಒಸಿ 3 ಅಥವಾ 3A ಕಳಿಸಿದ್ರೆ ಸಾಕು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪನಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ವಿದೇಶಿ ಸಬ್ಸಿಡಿಯರಿ ಆಡಿಟ್ ವರದಿ ಆಯಾ ದೇಶದ ಭಾಷೆಯಲ್ಲಿದ್ದರೆ ಅದರ ಇಂಗ್ಲಿಷ್ ಟ್ರಾನ್ಸ್ಲೇಟೆಡ್ ಅನುವಾದವನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಇದಕ್ಕೇನಾದರೂ ಉಲ್ಲಂಘನೆ ಆದರೆ ದಂಡ ಕಂಪ್ನಿಗೆ 25,000 ಮತ್ತು ಆಫೀಸರ್ ಇನ್ ಡಿಫಾಲ್ಟ್ಗೆ 5,000. ಸೆಕ್ಷನ್ 137. ಕಾಪೀಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಬಿ ಫೈಲ್ಡ್ ವಿತ್ ROCಗೆ ಸಲ್ಲಿಕೆಯ ಅವಧಿ. ಎಜಿಎಂ ನಡೆದರೆ ಸಭೆ ನಡೆದ 30 ದಿನದ ಒಳಗಾಗಿ ಅಡಾಪ್ಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ROCಗೆ ಸಲ್ಲಿಸಬೇಕು. ಒಂದು ವೇಳೆ ಎಜಿಎಂನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನುಮೋದನೆ ಆಗದೇ ಇದ್ದರೆ 30 ದಿನದ ಒಳಗಾಗಿ ಪ್ರಾವಿಷನಲ್ ಆಗಿ ಸಲ್ಲಿಸಬೇಕು. ಮತ್ತು ನಂತರ ಅಂದರೆ ಅರ್ಜೆಂಟ್ ಎಜಿಎಂನಲ್ಲಿ ಅನುಮೋದನೆ ಏನಾದರೂ ನಡೆದರೆ ಅನುಮೋದನೆ ಆದ 30 ದಿನದ ಒಳಗಾಗಿ ಅದರ ಫೈನಲ್ ಕಾಪಿನ ಸಬ್ಮಿಟ್ ಮಾಡಬೇಕು. ಎಜಿಎಂ ನಡೆದೇ ಇಲ್ಲ ಅಂತ ಅನ್ಕೊಳ್ಳೋಣ. ಎಜಿಎಂ ನಡೀದಲ್ಲೇ ಇದ್ರೆ ಸಭೆ ನಡೆಯಬೇಕಾಗಿದ್ದಂತಹ ಕೊನೆಯ ದಿನಾಂಕದ 30 ದಿನದ ಒಳಗಾಗಿ ಕಾರಣಗಳನ್ನು ಕೂಡ ಸಲ್ಲಿಸಬೇಕು. ಹಾಗಿದ್ರೆ ಇಲ್ಲಿ ಬಳಸಬೇಕಾದಂತಹ ಫಾರ್ಮ್ಗಳು ಎಒಸಿ ಫಾರ್ಮ್ ಫಾರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಎಒಸಿ 4. ಸೊ ಇದು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ. ಎಒಸಿ 4 NBFC ಆ್ಯಂಡ್ ಇಲ್ಲಿ ಇಂಡ್ ASಗೆ ಉಪಯೋಗಿಸ್ತಾರೆ. XBRL ಫಾರ್ಮ್ಯಾಟ್ ಯಾರಿಗೆಲ್ಲ ಕಡ್ಡಾಯ ಅಂದರೆ ಕೆಳಗಿನ ಕಂಪನಿಗಳು ಈ ಫಾರ್ಮ್ ಎಒಸಿ 4 XBRLನಲ್ಲೇ ಸಬ್ಮಿಟ್ ಮಾಡಬೇಕು. ಇದು
ಎಲ್ಲ ಲಿಸ್ಟೆಡ್ ಕಂಪನಿ ಮತ್ತು ಅವುಗಳ ಭಾರತೀಯ ಸಬ್ಸಿಡಿಯರಿ ಕಂಪನಿಗಳು. ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 5 crore ಅಥವಾ ಅದಕ್ಕಿಂತ ಹೆಚ್ಚಿರುವ ಕಂಪನಿಗಳು. ಟರ್ನ್ ಓವರ್ 100 crore ಅಥವಾ ಅದಕ್ಕಿಂತ ಹೆಚ್ಚಿರುವ ಕಂಪನಿಗಳು. ಇಂಡಿಯಾಸ್ ಪ್ರಕಾರ ಸಿದ್ಧಪಡಿಸಿದಂತಹ ವರದಿನ ಸಿದ್ಧಪಡಿಸಿದಂತಹ ಕಂಪನಿಗಳು. ಒಪಿಸಿ ಹಣಕಾಸು ವರ್ಷ ಮುಗಿದ 180 ದಿನದ ಒಳಗೆ ಸದಸ್ಯರು ಅನುಮೋದಿಸಿದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರತಿಯನ್ನು ಕೊಡಬೇಕು. ಸೊ ಉಲ್ಲಂಘನೆಗೆ ದಂಡ ಅಂದರೆ ಕಂಪ್ನಿಗೆ ದಿನಕ್ಕೆ 10,000 ಮತ್ತು ಕಂಟಿನ್ಯೂಯಿಂಗ್ ಡಿಫಾಲ್ಟ್ 100 rupees ಮ್ಯಾಕ್ಸಿಮಮ್ 2 lakhವರೆಗೂ ಇರುತ್ತೆ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್, CFO ಮತ್ತು ಡೈರೆಕ್ಟರ್ಗೆ ದಿನಕ್ಕೆ 10,000 ಹಾಗೆ ಪ್ರತಿದಿನಕ್ಕೆ 100ರಿಂದ ಮ್ಯಾಕ್ಸಿಮಮ್ 50,000ವರೆಗೆ ಇರುತ್ತೆ. ಇಂಟರ್ನಲ್ ಆಡಿಟ್ ಸೆಕ್ಷನ್ 138 ಇದು ಯಾರಿಗೆಲ್ಲ ಅಪ್ಲಿಕಬಲ್ ಅಂದರೆ ಎಲ್ಲ ಲಿಸ್ಟೆಡ್ ಕಂಪನಿ ಮತ್ತು ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿ. ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನಿಲಿ ಯಾರು ಅಂದರೆ ಟರ್ನ್ ಓವರ್ ಮೋರ್ ದೆನ್ ಆರ್ ಈಕ್ವಲ್ ಟು 200 crore. ಬ್ಯಾಂಕ್, ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಿಂದ ಪಡೆದಂತಹ ಸಾಲಗಳಿಗೆ ಮೋರ್ ದೆನ್ 100 crore ಇರುವಂಥವರು. ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಮೋರ್ ದೆನ್ ಈಕ್ವಲ್ ಟು 50 crore. ಡೆಪಾಸಿಟ್ ಮೋರ್ ದೆನ್ ಈಕ್ವಲ್ ಟು 25 crore. ಮತ್ತು ಪ್ರೈವೇಟ್ ಕಂಪ್ನಿ ಆದರೆ ಟರ್ನ್ ಓವರ್ ಮೋರ್ ದೆನ್ ಆರ್ ಈಕ್ವಲ್ ಟು 200 crore ಅಥವಾ ಬ್ಯಾಂಕ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಏನಾದರೂ ಸಾಲವನ್ನು ಪಡೆದಿದ್ರೆ ಮೋರ್ ದೆನ್ 100 crore. ಸೊ ಹಾಗಿದ್ರೆ ಇಂಟರ್ನಲ್ ಆಡಿಟರ್ ಯಾರು ಆಗ್ಬೋದು? ಚಾರ್ಟರ್ಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟೆಂಟ್ ಮತ್ತು CMA ಅಥವಾ ಬೋರ್ಡ್ ನಿರ್ಧರಿಸುವಂತಹ ಯಾವುದೇ ಇತರ ಪ್ರೊಫೆಷನಲ್. ಇವರು ಕಂಪನಿ ಉದ್ಯೋಗಿ ಆಗಿರ್ಬೋದು, ಉದ್ಯೋಗಿ ಆಗಿಲ್ದಲೇನೂ ಕೂಡ ಇರ್ಬೋದು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸೆಕ್ಷನ್ 135 ಇದೆಲ್ಲ ಯಾರಿಗೆಲ್ಲ ಅಪ್ಲಿಕಬಲ್ ಅಂದರೆ ಇವರ ಕಳೆದ ಹಣಕಾಸು ವರ್ಷದಲ್ಲಿ ಯಾವುದಾದ್ರೂ ಒಂದು ಮಿತಿ ತಲುಪಿದ್ರೆ ಆ ಕಂಪನಿಗಳು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ಅಪ್ಲಿಕಬಲ್ ಆಗ್ತಾರೆ. ಸೊ ಅವರ ನೆಟ್ವರ್ತ್ ಮೋರ್ ದೆನ್ ಆರ್ ಈಕ್ವಲ್ ಟು 500 crore ಅಥವಾ ಅವರ ಟರ್ನ್ ಓವರ್ ಮೋರ್ ದೆನ್ ಆರ್ ಈಕ್ವಲ್ ಟು 1,000 crore ಅಥವಾ ಅವರ ನೆಟ್ ಪ್ರಾಫಿಟ್ ಮೋರ್ ದೆನ್ ಆರ್ ಈಕ್ವಲ್ ಟು 5 crore. ಸೊ ಇಲ್ಲಿ CSR ಕಮಿಟಿ ರಚನೆ. ಸೊ ನಾರ್ಮಲ್ ಕಂಪನಿಗಾದರೆ 3 ಅಥವಾ ಅದಕ್ಕಿಂತ ಹೆಚ್ಚು ಡೈರೆಕ್ಟರ್ಸ್, ಕನಿಷ್ಠ ಇಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರಬೇಕು. ಹಾಗೆ ಇಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕಡ್ಡಾಯ ಇಲ್ಲದಂತಹ ಕಂಪನಿಗಳಲ್ಲಿ 2 ಅಥವಾ ಹೆಚ್ಚು ಡೈರೆಕ್ಟರ್ ಇರಬಹುದು. ಪ್ರೈವೇಟ್ ಕಂಪನಿಗಳಲ್ಲಿ ಕೇವಲ 2 ಡೈರೆಕ್ಟರ್. ಎಕ್ಸೆಪ್ಷನ್ CSR ವೆಚ್ಚದ ಮೊತ್ತ 50 ಲಕ್ಷಕ್ಕಿಂತ ಕಡಿಮೆ ಇದ್ದರೆ CSR ಕಮಿಟಿ ರಚಿಸುವಂತಹ ಅಗತ್ಯ ಇಲ್ಲ. ಅದರ ಕಾರ್ಯಗಳನ್ನ ಬೋರ್ಡ್ ನೇರವಾಗಿ ಮಾಡಬಹುದು. ಹಾಗಿದ್ರೆ CSR ವೆಚ್ಚದ ಪ್ರಮಾಣ ಏನು ಅಂದರೆ ಪ್ರತಿ ಹಣಕಾಸು ವರ್ಷದಲ್ಲಿ ತಕ್ಷಣ ಹಿಂದಿನ 3 ವರ್ಷದ ಸರಾಸರಿ ನಿವ್ವಳ ಲಾಭದ ಆವರೇಜ್ ನೆಟ್ ಪ್ರಾಫಿಟ್ನ ಕನಿಷ್ಠ 2% ನಷ್ಟನ್ನು CSRಗೆ ಖರ್ಚು ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಒಟ್ಟು CSR ವೆಚ್ಚದ 5%ಗಿಂತ ಹೆಚ್ಚಿಗೆ ಇರಬಾರದು. ಸೊ ನೆಟ್ ಪ್ರಾಫಿಟ್ನ ಇಲ್ಲಿ CSR ವೆಚ್ಚ ನೆಟ್ ಪ್ರಾಫಿಟ್ನ 2% ಇರಬೇಕು. ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನ 5%ಗಿಂತ ಹೆಚ್ಚಿಗೆ ಆಗಬಾರ್ದು. ಲಾಭದ ಮೊತ್ತ ಉಳಿಕೆಯಾದರೆ ಅಥವಾ ಹೆಚ್ಚಾದರೆ, ಶಾರ್ಟ್ ಫಾಲ್ ಆದರೆ, ಎಕ್ಸೆಸ್ ಆಗಿ ಸ್ಪೆಂಡ್ ಮಾಡಿದ್ರೆ. ಶಾರ್ಟ್ ಫಾಲ್ ಆದರೆ ನೋಡೋಣ. ಚಾಲ್ತಿಯಲ್ಲಿರುವ ಪ್ರಾಜೆಕ್ಟ್ ಅಂದರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಆಗಿದ್ರೆ ಫೈನಾನ್ಷಿಯಲ್ ಇಯರ್ ಮುಗಿದ 30 ದಿನದ ಒಳಗಾಗಿ ಪ್ರತ್ಯೇಕ ಅನ್ಸ್ಪೆಂಡ್ CSR ಅಕೌಂಟ್ಗೆ ವರ್ಗಾಯಿಸಬೇಕು ಮತ್ತು 3 ವರ್ಷದ ಒಳಗೆ ಖರ್ಚು ಮಾಡಬೇಕು. ಇದೇನಾದರೂ ತಪ್ಪಿದ್ರೆ 3 ವರ್ಷ ಮುಗಿದ 30 ದಿನದ ಒಳಗಾಗಿ ಸ್ಕೆಡ್ಯೂಲ್ 7 ಫಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಲ್ಲದೆ ಇದ್ರೆ ವರ್ಷ ಮುಗಿದ ಈ CSR ವರ್ಷ ಇದೆಯಲ್ಲ, ಆ ವರ್ಷ ಮುಗಿದ 6 ತಿಂಗಳ ಒಳಗಾಗಿ, 3 ಅಲ್ಲ 6 ತಿಂಗಳ ಒಳಗಾಗಿ ಸ್ಕೆಡ್ಯೂಲ್ 7ನಲ್ಲಿ ತಿಳಿಸಲಾದಂತಹ ಗವರ್ಮೆಂಟ್ ಫಂಡ್ಗೆ ವರ್ಗಾಯಿಸಬೇಕು, ಅಂದರೆ ಟ್ರಾನ್ಸ್ಫರ್ ಮಾಡಬೇಕು. ಎಕ್ಸೆಸ್ ಸ್ಪೆಂಟ್ ಆದರೆ ಮುಂದಿನ 3 ಫೈನಾನ್ಷಿಯಲ್ ಇಯರ್ CSR ವೆಚ್ಚದೊಂದಿಗೆ ಇದನ್ನು ಸರಿದೂಗಿಸಿಕೊಳ್ಬೋದು, ಅಂದರೆ ಸೆಟ್ ಆಫ್ ಮಾಡ್ಬೋದು. ಇದಕ್ಕೆ ಬೋರ್ಡ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಡಿಫಾಲ್ಟ್ ಅಂಡರ್ ಸೆಕ್ಷನ್ 135 ಸಬ್ಸೆಕ್ಷನ್ 5 ಆರ್ 135 ಸಬ್ಸೆಕ್ಷನ್ 6. ಕಂಪ್ನಿಗಾದರೆ ಫಂಡ್ಗೆ ವರ್ಗಾಯಿಸಬೇಕಾದಂತಹ ಮೊತ್ತದ 2 ಪಟ್ಟು ಅಥವಾ 1 ಕೋಟಿ, ಇದರಲ್ಲಿ ಯಾವುದು ಕಡಿಮೆಯೋ ಅದು. ಆಫೀಸರ್ ಇನ್ ಡಿಫಾಲ್ಟ್ಗಾದರೆ ಟ್ರಾನ್ಸ್ಫರ್ ಮಾಡಬೇಕಾದಂತಹ ಹಣದ 1/10 ಅಥವಾ 2 ಲಕ್ಷ, ಇದರಲ್ಲಿ ಯಾವುದು ಕಡಿಮೆನೋ ಅದು. CSR ಪ್ರಾಜೆಕ್ಟ್ನ ಅನುಷ್ಠಾನ ಕಂಪನಿಯು ಸ್ವತಃ ಮಾಡಬಹುದು ಅಥವಾ ಸೆಕ್ಷನ್ 8 ಕಂಪನಿ ಅಥವಾ ರಿಜಿಸ್ಟರ್ಡ್ ಟ್ರಸ್ಟ್ ಅಥವಾ ಸೊಸೈಟಿ ಮೂಲಕ ಮಾಡಿಸಬಹುದು. ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇದು ಆವರೇಜ್ CSR ವೆಚ್ಚದ ಮೋರ್ ದೆನ್ ಆರ್ ಈಕ್ವಲ್ ಟು 10 crore ಇರುವಂತಹ ಕಂಪನಿಗಳು, 1 ಕೋಟಿಗಿಂತ ಹೆಚ್ಚಿನ ವೆಚ್ಚದ ಪ್ರಾಜೆಕ್ಟ್ಗಳು ಮುಗಿದ 1 ವರ್ಷದ ನಂತರ
ಸ್ವತಂತ್ರ ಸಂಸ್ಥೆಯ ಮೂಲಕ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಸೋದು ಕಡ್ಡಾಯ. ಎಕ್ಸ್ಕ್ಲೂಷನ್ ಕಂಪನಿ ಸಾಮಾನ್ಯ ವ್ಯವಹಾರದ ಭಾಗವಾಗಿ ಮಾಡುವಂತಹ ಕೆಲಸಗಳು ಇದ್ಯಾವುದು CSR ವ್ಯಾಪ್ತಿಗೆ ಬರಲ್ಲ. ಭಾರತದ ಹೊರಗೆ ಕೈಗೊಳ್ಳುವಂತಹ ಆಕ್ಟಿವಿಟೀಸ್ ಇದು ಭಾರತವನ್ನ ಪ್ರತಿನಿಧಿಸುವ ಕ್ರೀಡಾಪಟು ತರಬೇತಿಯನ್ನ ಬಿಟ್ಟು. ರಾಜಕೀಯ ಪಕ್ಷಗಳಿಗೆ ನೀಡುವಂತಹ ಯಾವುದೇ ಡೈರೆಕ್ಟ್ ಇಂಡೈರೆಕ್ಟ್ ಡೊನೇಷನ್, ಕಂಪನಿ ಉದ್ಯೋಗಿಗಳಿಗೆ ಮಾತ್ರ ಪ್ರಯೋಜನವಾಗುವಂತಹ ಆಕ್ಟಿವಿಟೀಸ್, ಮಾರ್ಕೆಟಿಂಗ್ ಅಥವಾ ಪ್ರಚಾರದ ಉದ್ದೇಶದ ಸ್ಪಾನ್ಸರ್ಶಿಪ್ಸ್, ಯಾವುದೇ ಇತರ ಶಾಸನಬದ್ಧ ನಿಯಮದ ಪಾಲನೆಗಾಗಿ ಮಾಡುವಂತಹ ವೆಚ್ಚ. ಹಾಗೆ ನೆಟ್ ಪ್ರಾಫಿಟ್ ಅಂದರೆ ಸೆಕ್ಷನ್ 198 ಪ್ರಕಾರ ಲೆಕ್ಕ ಹಾಕಿದಂತಹ ಲಾಭ. ಇದರಲ್ಲಿ ವಿದೇಶಿ ಬ್ರ್ಯಾಂಡ್ಸ್ನ ಲಾಭ ಮತ್ತು ಇತರ ಕಂಪನಿಗಳಿಂದ ಬಂದಂತಹ ಡಿವಿಡೆಂಡ್ ಸೇರೋದಿಲ್ಲ. ಸೊ ವಿತಿನ್ 25 ಮಿನಿಟ್ಸ್ ಅಲ್ಲಿ ನಾವು ಬುಕ್ಸ್ ಆಫ್ ಅಕೌಂಟ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಕನ್ನಡದಲ್ಲಿ ರಿವಿಷನ್ ಮಾಡಿದ್ದೀವಿ. ಹೀಗೆ ಇನ್ನು ನೆಕ್ಸ್ಟ್ ಚಾಪ್ಟರ್ ನಿಮಗೆ ಬೇಕಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.